ಆರೋಪಿ ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ಕೇಸ್ ಟ್ರಯಲ್ ಕೂಡ ಶುರುವಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಾಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯುವಂತಹ ವಿಚಾರಣೆ ಇದು. ಜೈಲಿನಲ್ಲಿರುವಂತಹ ಡೆವಿಲ್ ಮತ್ತು ಗ್ಯಾಂಗ್ಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಇನ್ನು ಡೆವಿಲ್ ಗುಂಗಿನಲ್ಲಿರುವಂತಹ ದಾಸನಿಗೆ ಹೆಜ್ಜೆ ಹೆಜ್ಜೆಗೂ ನಡುಕ ಶುರುವಾಗಿದೆ. ಇವತ್ತು ಟ್ರಯಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಮತ್ತಷ್ಟು ಭಯ ಶುರುವಾಗಿದೆ, ಟೆನ್ಷನ್ ಕೂಡ ಹೆಚ್ಚಾಗಿದೆ ದಾಸನಿಗೆ. ಹೇಗೆ ನಡೆಯುತ್ತೆ ಟ್ರಯಲ್ ಅಂತ ಅಂದರೆ, ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷ್ಯ ವಿಚಾರಣೆ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಭೇಟಿಯ ಕೊನೆ ಬಗ್ಗೆ ವಿಚಾರಣೆ ಆಗುತ್ತೆ. ಅಪಹರಣ, ಶವಪತ್ತೆ ಬಗ್ಗೆ ತಂದೆ ತಾಯಿ ವಿವರಿಸ್ತಾರೆ. ಸಾಕ್ಷಿಗಳ ಪಾಟಿ ಸವಾಲಿಗೆ ಆರೋಪಿಗಳ ಪರ ವಕೀಲರು ಸಮಯವನ್ನು ಕೋರ್ತಾರೆ. ಇಬ್ಬರ ಹೇಳಿಕೆ ಮುಕ್ತಾಯವಾದರೆ ಮತ್ತೆ ಕೆಲವು ಸಾಕ್ಷಿಗಳಿಗೆ ಸಮನ್ಸ್ ಅನ್ನು ನೀಡಲಾಗುತ್ತೆ. 272 ಸಾಕ್ಷಿಗಳಲ್ಲಿ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನ ಎಸ್ಪಿಪಿ ನಡೆಸಲಿದ್ದಾರೆ. ಆರೋಪಿಗಳ ಪರ ವಕೀಲರು ಎಲ್ಲಾ ಸಾಕ್ಷಿಗಳನ್ನ ಪಾಟಿ ಸವಾಲಿಗೆ ಒಳಪಡಿಸುತ್ತಾರೆ. ನಂತರ ಸಾಕ್ಷ್ಯದ ಬಗ್ಗೆ ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. ತಮ್ಮ ಸಾಕ್ಷ್ಯ ಒದಗಿಸುವುದಕ್ಕೆ ಆರೋಪಿಗಳಿಗೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಅಂತಿಮವಾಗಿ ವಾದ ಮಂಡನೆಯನ್ನು ಆಲಿಸಿ ಕೋರ್ಟ್ ತೀರ್ಪನ್ನು ಪ್ರಕಟಿಸುತ್ತೆ. ಈ ಎಲ್ಲಾ ಪ್ರಕ್ರಿಯೆ ಮುಗಿಯೋದಕ್ಕೆ 1 ವರ್ಷಗಳ ಕಾಲ ಬೇಕಾಗಬಹುದು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದೀಗ ಮತ್ತೊಂದು ಟೆನ್ಷನ್. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ವಿಚಾರಣೆಯನ್ನು ನಡೆಸಲಿದ್ದಾರೆ. ರೇಣುಕಾಸ್ವಾಮಿ ತಾಯಿ ಹಾಗೂ ತಂದೆ ಇಬ್ಬರೂ ಕೂಡ ಇವತ್ತು ಕೋರ್ಟ್ನಲ್ಲಿ ಹಾಜರಾಗ್ತಾ ಇದ್ದಾರೆ. ಈ ನಿಮಿತ್ತವಾಗಿ ಜೈಲಿನಲ್ಲಿ ಒಂದು ಕಡೆ ಡೆವಿಲ್ ಟೀಮ್ ಆರಾಮಾಗಿದ್ರು, ಒಂದು ಕಡೆ ಡೆವಿಲ್ ಸಕ್ಸಸ್ನ ಅಲೆಯಲ್ಲಿ ತೇಲ್ತಾ ಇದ್ರು ದರ್ಶನ್. ಈ ಇಡೀ ಟೀಮ್ಗೆ ಈಗ ಟೆನ್ಷನ್ ಶುರುವಾಗಿದೆ. ದಾಸನಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಡುಕ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಇದೀಗಷ್ಟೇ ಆರಂಭ ಆಗಿದೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಈಗಷ್ಟೇ ಪ್ರಾರಂಭ ಆಗಿದೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಆರೋಪಿಗಳ ಹಾಜರಾತಿಯನ್ನ ಕೋರ್ಟ್ ಪಡ್ಕೊಳ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಈಗಷ್ಟೇ ಆರಂಭ ಆಗಿದೆ. ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಮೂಲಕವಾಗಿ 7 ಆರೋಪಿಗಳು ಹಾಜರಾಗಲಿದ್ದು, 7 ಮತ್ತು 8ನೇ ಸಾಕ್ಷಿಗಳಾದಂಥ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರು ಹಾಗೆ ತಾಯಿ ರತ್ನಪ್ರಭಾ ಅವರಿಗೆ ಸಮನ್ಸ್ ಅನ್ನು ಜಾರಿಗೊಳಿಸಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳ ವಿಚಾರಣೆಗೆ ದರ್ಶನ್ ಅವರು ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈಗ ಹಾಜರಾಗ್ತಿದ್ದಾರೆ. ಆರೋಪಿ ದರ್ಶನ್ ಸೇರಿದಂತೆ 7 ಆರೋಪಿಗಳೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾಗ್ತಿದ್ದಾರೆ. ದರ್ಶನ್ ಪರ ಸಿವಿ ನಾಗೇಶ್ ವಾದವನ್ನ ಮಂಡಿಸಲಿದ್ದಾರೆ. ವಿಚಾರಣೆಗೆ ಹಾಜರಾದಂತ ಕೊಲೆ ಆರೋಪಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾಗಿರುವಂತದ್ದು. ಆರೋಪಿ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳು ಹಾಜರಾಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಜೈಲು ಸೇರಿದ್ದು, ಪವಿತ್ರ ಗೌಡ ಮತ್ತು ಗ್ಯಾಂಗ್ ವಿರುದ್ಧ ಇವತ್ತಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಸಾಕ್ಷ್ಯ ವಿಚಾರಣೆಗೆ ಪೂರ್ವ ಸಿದ್ಧತೆಯನ್ನು ಈಗಾಗಲೇ ಪ್ರಾಸಿಕ್ಯೂಷನ್ ಮಾಡಿಕೊಂಡಿದ್ದು, ಘಟನೆಯ ಸ್ಥಳ ಪರಿಶೀಲನೆಯನ್ನು ಈಗಾಗಲೇ ನಡೆಸಿದೆ. ಮೊದಲು ಸಾಕ್ಷಿಗಳಾಗಿ ರೇಣುಕಾಸ್ವಾಮಿಯ ತಂದೆ ತಾಯಿಗೆ ಸಮನ್ಸ್ ಅನ್ನು ಜಾರಿಗೊಳಿಸಲಾಗಿತ್ತು. ಇವತ್ತು ವಿಚಾರಣೆ ನಡೀತಾ ಇದೆ. ಟ್ರಯಲ್ ಸಿದ್ಧತೆಗಳಿಗಾಗಲೇ ಆಗಿದೆ. ಇನ್ನು ಸಾಕ್ಷ್ಯ ವಿಚಾರಣೆಗೂ ಮುನ್ನ ಕೊಲೆಯ ಸ್ಥಳ ಪರಿಶೀಲನೆಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಹಾಗೆ ಸಹಾಯಕ ಎಸ್ಪಿಪಿ ಸಚಿನ್, ತನಿಖಾಧಿಕಾರಿ ಎಸ್ಸಿಪಿ ಚಂದನ್ ಜೊತೆಗೂಡಿ ಘಟನೆ ನಡೆದಂತಹ ಸ್ಥಳಗಳಲ್ಲಿ ಭೇಟಿಯನ್ನ ನೀಡಿದ್ರು. ರೇಣುಕಾಸ್ವಾಮಿ ಅಪಹರಿಸಿ ತಂದಿಟ್ಟಿದ್ದಂತಹ ಶೆಡ್, ಹಲ್ಲೆ ನಡೆಸಿದಂತಹ ಸ್ಥಳ, ಬಿಟ್ಟು ಬಿಡುವಂತೆ ಕೈ ಮುಗಿದು ಬೇಡಿಕೊಂಡಂತಹ ಸ್ಥಳ, ಕೊಲೆಯಾದ ನಂತರ ಶವ ಇಟ್ಟಿದ್ದಂತಹ ಸ್ಥಳ, ನಂತರ ರಾತ್ರಿ ಶವ ಬಿಸಾಡಿದಂತಹ ಸತ್ವ ಅಪಾರ್ಟ್ಮೆಂಟ್ ಬಳಿಯ ಸ್ಥಳ ಪರಿಶೀಲನೆಯನ್ನು ಈಗಾಗಲೇ ನಡೆಸಲಾಗಿದೆ. ಇನ್ನು ಸಾಕ್ಷ್ಯ ವಿಚಾರಣೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಈರಪ್ಪಣ್ಣ ಪವಡಿ ನಾಯ್ಕ್ ಮೊದಲಿಗೆ ಚಾರ್ಜ್ ಶೀಟ್ನಲ್ಲಿ 7 ಮತ್ತು 8ನೇ ಸಾಕ್ಷಿಗಳಾದಂಥ ಕಾಶಿನಾಥಯ್ಯ ಶಿವನಗೌಡರು ಹಾಗೆ ರತ್ನಪ್ರಭಾ ಅವರಿಗೆ ಸಮನ್ಸ್ ಅನ್ನು ಜಾರಿಗೊಳಿಸಿದ್ದಾರೆ. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಕೂಡ ಹಾಜರಿದ್ದಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗ್ತಾ ಇದ್ದು, ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಹಾಜರಿರ್ತಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರನ್ನ ಆಗ್ತಿದ್ದು, ಈಗಾಗಲೇ ಸಮನ್ಸ್ ಅನ್ನು ನೀಡಲಾಗಿತ್ತು. ದರ್ಶನ್ ಪರವಾಗಿ ಸಿವಿ ನಾಗೇಶ್ ಕೋರ್ಟ್ನಲ್ಲಿ
ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡಿಸಲಿದ್ದಾರೆ. ಹಾಗಾಗಿ ಒಂದು ಕಡೆ ದರ್ಶನ್ ಟೀಮ್ಗೆ ಈಗ ನಡುಕ ಶುರುವಾಗಿದೆ. ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷ್ಯ ವಿಚಾರಣೆಗೆ ಹಾಜರಾಗ್ತಾ ಇದ್ದು, ರೇಣುಕಾಸ್ವಾಮಿ ಕೊಲೆಯ ಹಿನ್ನೆಲೆಯಲ್ಲಿ ಕೊನೆಯ ಭೇಟಿ ಬಗ್ಗೆ ವಿಚಾರಣೆ ಕೂಡ ಆಗುತ್ತೆ. ಅಪಹರಣ, ಶವಪತ್ತೆ ಬಗ್ಗೆ ತಂದೆ ತಾಯಿ ಸಂಪೂರ್ಣ ಮಾಹಿತಿಯನ್ನು ವಿವರಿಸಲಿದ್ದಾರೆ ಕೋರ್ಟ್ಗೆ. ಸಾಕ್ಷಿಗಳ ಪಾಟಿ ಸವಾಲಿಗೆ ಆರೋಪಿಗಳ ಪರ ವಕೀಲರು ಸಮಯವನ್ನು ಕೋರಲಿದ್ದಾರೆ. ಇಬ್ಬರ ಹೇಳಿಕೆ ಮುಕ್ತಾಯ ಆದರೆ ಕೆಲವು ಸಾಕ್ಷಿಗಳಿಗೆ ಸಮನ್ಸನ್ನ ನೀಡಲಾಗುತ್ತೆ. ಹಾಗಾಗಿ ಈ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಕಟಕಟಿಯಲ್ಲಿ ನಿಂತು ಇವತ್ತು ಸಾಕ್ಷಿಯನ್ನ ನುಡಿಯಲಿದ್ದಾರೆ ರೇಣುಕಾಸ್ವಾಮಿ ತಂದೆ ತಾಯಿ. ಮಗನ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಕೋರ್ಟ್ನ ಮುಂದೆ ಬಿಚ್ಚಿಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗ್ತಾ ಇದ್ದು ಅವರಿಂದ ಸಾಕ್ಷಿಗಳನ್ನು ಪಡೆದುಕೊಳ್ಳಲಾಗ್ತಾ ಇದೆ. 57ನೇ ಸೆಷನ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದ್ದು ನ್ಯಾಯಾಧೀಶ IP ನಾಯಕ್ ಅವರಿಂದ ವಿಚಾರಣೆ ನಡೆಯಲಿದೆ. ಖುದ್ದು ಹಾಜರಾಗಿ ಸಾಕ್ಷಿಯನ್ನ ನುಡಿತಾ ಇದ್ದಾರೆ ರೇಣುಕಾಸ್ವಾಮಿ ಪೋಷಕರು. ಈಗಾಗಲೇ ಅವರಿಗೆ ಸಮನ್ಸನ್ನ ನೀಡಲಾಗಿತ್ತು. ಇನ್ನು ಕೊಲೆ ಪ್ರಕರಣದ ಟ್ರಯಲ್ ಆರಂಭದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನಟ ದರ್ಶನ್, ಪವಿತ್ರ ಗೌಡ ಹಾಜರಾಗ್ತಿದ್ದಾರೆ. ಪರಪನಗ್ರಹಾರ ಜೈಲಿನಿಂದ VC ಮೂಲಕವಾಗಿ 7 ಆರೋಪಿಗಳು ಕೂಡ ಹಾಜರಾಗ್ತಾ ಇದ್ದಾರೆ. ಇನ್ನುಳಿದಂಥ 10 ಮಂದಿ ಆರೋಪಿಗಳು ಖುದ್ದು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಈ 12 ಗಂಟೆ ಸರಿಸುಮಾರಿಗೆ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಇನ್ ಕ್ಯಾಮ್ರಾ ಪ್ರತಿಕ್ರಿಯೆ ನಡೆಸೋದಕ್ಕೆ ಕೋರ್ಟ್ ತೀರ್ಮಾನವನ್ನ ನಡೆಸಲಾಗಿದೆ. ಇನ್ ಕ್ಯಾಮ್ರಾ ಪ್ರಕ್ರಿಯೆ ನಡೆಸೋದಕ್ಕೆ ಕೋರ್ಟ್ ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಈಗಾಗಲೇ ಆರಂಭ ಆಗಿದ್ದು ಕ್ಯಾಮ್ರಾ ಮೂಲಕವಾಗಿ ಕ್ಯಾಮ್ರಾವನ್ನ ಇರಿಸಿ ಅಲ್ಲಿ ಪ್ರಕ್ರಿಯೆಗಳು ನಡೆಯುತ್ತೆ. ಈಗ ಹೇಳಿಕೆಗಳ ಸಂಪೂರ್ಣವಾಗಿ ಈಗ ದಾಖಲಾಗುತ್ತೆ. 57ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆ ಈಗ ಪ್ರಾರಂಭ ಆಗಿದ್ದು ಇನ್ ಕ್ಯಾಮ್ರಾ ಪ್ರಕ್ರಿಯೆ ನಡೆಸೋದಕ್ಕೆ ಕೋರ್ಟ್ ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದ್ದು 57ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ 7 ಆರೋಪಿಗಳು ಹಾಜರಾಗ್ತಾ ಇದ್ದಾರೆ. ಇನ್ ಕ್ಯಾಮ್ರಾ ಪ್ರಕ್ರಿಯೆ ನಡೆಸೋದಕ್ಕೆ ಕೋರ್ಟ್ ತೀರ್ಮಾನವನ್ನ ಕೈಗೊಂಡಿದೆ. ಇನ್ನು ಕೊಲೆ ಪ್ರಕರಣದ ಟ್ರಯಲ್ ಆರಂಭದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರೂ ಕೂಡ ಹಾಜರಾಗ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ.